ಇವತ್ತಿನ ಎಕ್ಸ್ಕ್ಲೂಸಿವ್ ಸುದ್ದಿಯಲ್ಲಿ ನಮ್ಮಲ್ಲಿ ಮಾತ್ರ ವಿಭಾಗದಲ್ಲಿ ನಾಳೆಯಿಂದ ಪ್ರಾರಂಭವಾಗಲಿರುವ ವಿಧಾನಮಂಡಲ ಅಧಿವೇಶನದಲ್ಲಿ ದೋಸ್ತಿ ಪಾಳೆಯ ಸರ್ಕಾರವನ್ನ ಯಾವ ರೀತಿ ಕಟ್ಟಾಕ್ಲಿಕ್ಕೆ ಸಿದ್ಧತೆಯನ್ನ ಮಾಡಿಕೊಂಡಿದೆ ಅಂತ ಹೇಳಿ ವಿರೋಧ ಪಕ್ಷಗಳ ಬಳಿಯಲ್ಲಿ ಸಾಕಷ್ಟು ವಿಚಾರಗಳಿರುವಾಗ ಸರ್ಕಾರ ಕೂಡ ಕೈಕಟ್ಟಿ ಕೂರೋ ಪರಿಸ್ಥಿತಿ ಇಲ್ಲ. ಹೀಗಾಗಿ ಈ ಬಾರಿಯ ಅಧಿವೇಶನದಲ್ಲಿ ಮೂಡ ವರ್ಸಸ್ ಸೂಡ ಅನ್ನೋ ರೀತಿಯ ವಾತಾವರಣ ನಿರ್ಮಾಣವಾಗೋ ಸಾಧ್ಯತೆ ಇದೆ. ಮೊದಲಿಗೆ ಗಮನಿಸೋಣ, ದೋಸ್ತಿ ಪಾಳೆಯದ ಕೈಯಲ್ಲಿ ಅಂದ್ರೆ ವಿರೋಧ ಪಕ್ಷದ ಕೈಯಲ್ಲಿ ಯಾವೆಲ್ಲ ಅಸ್ತ್ರ ಇದೆ ಅಂತ ಹೇಳಿ. ಮೂಡ ಹಗರಣ, ಡೈರೆಕ್ಟ್ ಆಗಿ ಸಿಎಂ ಟಾರ್ಗೆಟ್, ವಾಲ್ಮೀಕಿ ಅಭಿವೃದ್ಧಿ ನಿಗಮ 187 ಕೋಟಿಯನ್ನ ಕದ್ದು ತಿಳ್ತು ಸರ್ಕಾರ ಅನ್ನೋ ಆರೋಪ. ಈ ಹಗರಣದಿಂದ ಸರ್ಕಾರಕ್ಕೆ ದೊಡ್ಡ ಮಟ್ಟದ ಮುಜುಗರ ಆಗಿದೆ. ಈ ಮುಜುಗರವೇ ಅಧಿವೇಶನದ ಸಂದರ್ಭದಲ್ಲಿ ದೋಸ್ತಿಗಳಿಗೆ ಅತಿ ದೊಡ್ಡ ಅಸ್ತ್ರ. ಇನ್ನು ಈ ರೀತಿ ಸರ್ಕಾರವನ್ನ ಕಟ್ಟಾಕ್ಲಿಕ್ಕೆ ಸಿದ್ಧವಾಗಿರುವ ದೋಸ್ತಿಗಳಿಗೆ ಟಕ್ಕರ್ ಕೊಡ್ಲಿಕ್ಕೆ ಕಾಂಗ್ರೆಸ್ ಪಕ್ಷ ಕೂಡ ತಯಾರಾಗಿ ನಿಂತಿದೆ. ಬಿಜೆಪಿ ಜೆಡಿಎಸ್ ಕಾಲದ ಅಕ್ರಮಗಳ ಬಗ್ಗೆ ಮಾಹಿತಿಯನ್ನ ಕಲೆ ಹಾಕಿದೆ ಕೈಪಾಳೆಯ. ಮೂಡಾ ಕೇಸ್ ಪ್ರತಿಯಾಗಿ ಸೂಡಾ ಅಕ್ರಮ ಪ್ರಸ್ತಾಪಕ್ಕೂ ಕೂಡ ಪ್ಲಾನಿಂಗ್ ಅನ್ನ ಮಾಡಿಕೊಳ್ಳಲಾಗ್ತಾ ಇದೆ. ಮೂಡಾ ಮೈಸೂರಿಗೆ ಸಂಬಂಧಿಸಿದಂತೆ ಸೂಡಾ ಶಿವಮೊಗ್ಗ ನಗರ ಅಭಿವೃದ್ಧಿ ಪ್ರಾಧಿಕಾರಕ್ಕೆ ಸಂಬಂಧಪಟ್ಟಂತೆ ಆಗಿರುವ ಹಗರಣ. ಶಿವಮೊಗ್ಗ ಪ್ರಾಧಿಕಾರದಲ್ಲಿ ನಡೆದಿದ್ದ ಸೈಟ್ ಹಂಚಿಕೆ ಗೋಲ್ಮಾಲ್ ವಿಚಾರದಲ್ಲಿ ಬಿಜೆಪಿ ನಾಯಕರು ಶಾಮೀಲಾಗಿದ್ರು ಅನ್ನೋ ಮಾಹಿತಿಯನ್ನ ಕೈಪಾಳೆಯ ಸಂಗ್ರಹಿಸಿದೆ. ಈ ಕುರಿತಂತೆ ಸದನದಲ್ಲಿ ದಾಖಲೆ ಬಿಡುಗಡೆ ಮಾಡಲಿಕ್ಕೂ ಕೂಡ ಕಾಂಗ್ರೆಸ್ ಪಾಳೆಯ ಚಿಂತನೆಯನ್ನ ನಡೆಸಿದೆ. ನಮ್ಮ ಬಗ್ಗೆ ಮಾತನಾಡಿದ್ರೆ ನಾವು ನಿಮ್ಮ ಹಳೆಯ ವಿಚಾರಗಳನ್ನ ಆಚೆಗೆ ತೆಗಿತೀವಿ ಅನ್ನೋದು ಸದ್ಯಕ್ಕೆ ಕಾಂಗ್ರೆಸ್ ಪಾಳೆಯದಲ್ಲಿ ನಡೀತಾ ಇರುವಂತಹ ಲೆಕ್ಕಾಚಾರ. ನಾಳಿನಿಂದ ಪ್ರಾರಂಭವಾಗಲಿರುವ ವಿಧಾನಮಂಡಲ ಅಧಿವೇಶನದಲ್ಲಿ ಯಾವೆಲ್ಲ ರೀತಿಯಲ್ಲಿ ಸದ್ದು ಗದ್ದಲಗಳಾಗತ್ತೆ, ಇದೇ ಹಗರಣಗಳ ವಿಚಾರಕ್ಕಾದ್ ನೋಡೋಣ. ಸದ್ಯಕ್ಕೆ ಒಂದಷ್ಟು ಹೈಲೈಟ್ಸ್ ಕಡೆ ಗಮನ ಕೊಡ್ತಾ ಹೋಗೋಣ. ಮೂಡ ಹಗರಣ ಪ್ರಸ್ತಾಪಕ್ಕೆ ಒಂದ್ ಕಡೆ ವಿರೋಧ ಪಕ್ಷಗಳು ತಯಾರಿಯನ್ನ ಮಾಡಿಕೊಂಡಿದೆ. ವಾಲ್ಮೀಕಿ ನಿಗಮದ ಭ್ರಷ್ಟಾಚಾರದ ಅಸ್ತ್ರವನ್ನ ಸರ್ಕಾರದ ಮೇಲೆ ಸತತವಾಗಿ ಪ್ರಯೋಗ ಮಾಡುವ ಸಿದ್ಧತೆಯನ್ನ ಬಿಜೆಪಿ ಹಾಗೆ ಜೆಡಿಎಸ್ ಪಾಳೆಯ ಮಾಡಿಕೊಂಡಿದೆ. ಈಗ ಆಲ್ರೆಡಿ ಕುಮಾರಸ್ವಾಮಿ ಅವರು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಿನ್ನೆಯಷ್ಟೇ ಒಂದಷ್ಟು ಮಹತ್ವದ ದಾಖಲೆಗಳನ್ನು ಬಿಡುಗಡೆ ಮಾಡಿದ್ರು. ಮೂಡಾ ವಿಚಾರಕ್ಕೆ ಸಂಬಂಧಪಟ್ಟಂತೆಯೂ ಕೂಡ ಬಿಜೆಪಿ ಕೂಡ ಪ್ರತಿಭಟನೆಯನ್ನ ಒಂದು ಹಂತಕ್ಕೆ ಮಾಡಿ ಮುಗಿಸಿದೆ. ಆದರೆ ನಾಳಿನಿಂದ ಪ್ರಾರಂಭವಾಗಲಿರುವ ವಿಧಾನಮಂಡಲ ಅಧಿವೇಶನದಲ್ಲಿ ಕಾಂಗ್ರೆಸ್ನ ವಿರುದ್ಧವಾಗಿ ಬಿಜೆಪಿ ಹಾಗೆ ಜೆಡಿಎಸ್ನ ಸದಸ್ಯರು ಜಂಟಿ ಹೋರಾಟದ ಅಸ್ತ್ರವನ್ನ ಪ್ರಯೋಗ ಮಾಡಲಿಕ್ಕೆ ಸಿದ್ಧರಾಗಿದ್ದಾರೆ. ಕೇವಲ ಹಗರಣ ಭ್ರಷ್ಟಾಚಾರದಲ್ಲಿ ಮುಳುಗೋಗಿದೆ ಸರ್ಕಾರ, ಅಭಿವೃದ್ಧಿ ಕಾರ್ಯಗಳು ಕುಂಟುತ್ತಾ ಸಾಗ್ತಾ ಇದೆ ಅನ್ನೋ ಆರೋಪ. ಇದರ ಜೊತೆಗೆ ಬೆಲೆ ಏರಿಕೆ ಅಸ್ತ್ರ ಕೂಡ. ಹಾಲು ತೈಲ ಬೆಲೆ ಏರಿಕೆ ಮಾಡಿ ಜನಸಾಮಾನ್ಯರಿಗೆ ಬರೆ ಹಾಕಿದೆ ಕಾಂಗ್ರೆಸ್ ಸರ್ಕಾರ ಅನ್ನೋದನ್ನ ಮತ್ತೊಮ್ಮೆ ಕಲಾಪದಲ್ಲಿ ಪ್ರಸ್ತಾಪ ಮಾಡಲಿಕ್ಕೆ ಸಿದ್ಧತೆಗಳಾಗಿದೆ. ಗ್ಯಾರಂಟಿಗೆ ಹಣ ಹೊಂದಿಸೋಕೆ ಬೆಲೆ ಏರಿಕೆ ಮಾಡಿದೆ ಕಾಂಗ್ರೆಸ್ ಪಾಳೆಯ ಅನ್ನೋ ಅಸ್ತ್ರವನ್ನ ಕೂಡ ದೋಸ್ತಿ ಪಾಳೆಯ ಪ್ರಯೋಗ ಮಾಡಲಿದೆ. ಇದರ ಜೊತೆಯಲ್ಲೇ ಕಾವೇರಿ ನದಿ ನೀರು ಹಂಚಿಕೆ ಬಿಕ್ಕಟ್ಟು ಕೂಡ ಕಾಂಗ್ರೆಸ್ ಸರಿಯಾಗಿ ನಿರ್ವಹಣೆ ಮಾಡ್ತಾ ಇಲ್ಲ ಅನ್ನೋ ಆರೋಪ. ಬರ ನಿರ್ವಹಣೆಯಲ್ಲೂ ಕಾಂಗ್ರೆಸ್ ವಿಫಲವಾಗಿದೆ. ಸಿಎಂ ಇದೆಲ್ಲಾ ವಿಚಾರವನ್ನ ಗಮನದಲ್ಲಿಟ್ಕೊಂಡು ನೈತಿಕ ಹೊಣೆ ಹೊತ್ತು ರಾಜೀನಾಮೆಯನ್ನ ನೀಡಬೇಕು ಅಂತ ಕಲಾಪದ ಉದ್ದಗಲಕ್ಕೂ ಕೂಡ ಪಟ್ಟು ಹಿಡಿದು ಪ್ರತಿಭಟನೆ ಮಾಡಲಿಕ್ಕೆ ಬೇಕಾದ ಸಿದ್ಧತೆಯನ್ನ ದೋಸ್ತಿ ಪಾಳೆಯ ಮಾಡಿಕೊಂಡಿದೆ. ಮತ್ತಷ್ಟು ಡೀಟೇಲ್ಸ್ ನಮ್ಮ ಪೊಲಿಟಿಕಲ್ ಬ್ಯೂರೋದ ಬಸವರಾಜ್ ದೂರವಾಣಿ ಸಂಪರ್ಕದಲ್ಲಿದ್ದು ನೀಡ್ತಾ ಹೋಗ್ತಾರೆ. ಬಸವರಾಜ್, ಒಂದ್ ಕಡೆ ಕಾಂಗ್ರೆಸ್ನ ವಿರುದ್ಧವಾಗಿ ಅನೇಕ ಆರೋಪಗಳು ವಿರೋಧ ಪಕ್ಷದ ಕೈಯಲ್ಲಿದೆ. ಇದಕ್ಕೆ ಟಕ್ಕರ್ ಕೊಡ್ಲಿಕ್ಕೂ ಕೂಡ ಕಾಂಗ್ರೆಸ್ ಸಿದ್ಧತೆಯನ್ನ ಮಾಡ್ಕೊಂಡಿರೋದು. ನಾಳಿಂದ ಯಾವೆಲ್ಲ ರೀತಿಯ ಚಟುವಟಿಕೆಗಳು, ಆರೋಪ ಪ್ರತ್ಯಾರೋಪಗಳಿಗೆ ಸಾಕ್ಷಿ ಆಗ್ಬೋದು ಕಲಾಪ. ಇದ್ರ ನಡುವೆ ಜನರ ಸಮಸ್ಯೆಗೆ ಧ್ವನಿ ಆಗ್ಲಿಕ್ಕೆ ಅವಕಾಶ ವಿರೋಧ ಪಕ್ಷವಾಗ್ಲಿ ಆಡಳಿತ ಪಕ್ಷವಾಗ್ಲಿ ಮಾಡಿಕೊಡೋ ಸಾಧ್ಯತೆ ಇದೆಯಾ ಬಸವರಾಜ್? ಖಂಡಿತ ಸ್ಮಿತಾ, ನಾಳೆಯಿಂದ 10 ದಿನಗಳ ಕಾಲ ಉಭಯ ವಿಧಾನಮಂಡಲ ಅಧಿವೇಶನ ಪ್ರಾರಂಭ ಆಗಲಿದೆ. ಈ ಒಂದು ಸದನ ಏನಿದೆ ಸತ್ತು ಗದ್ದಲಕ್ಕೆ ಬಲಿ ಆಗುತ್ತಾ ಅನ್ನುವಂತ ಒಂದಷ್ಟು ಈಗಲೇ ಒಂದಷ್ಟು ಆತಂಕಗಳು ಕಾಡ್ತಾ ಇದಾವೆ. ಯಾಕಂದ್ರೆ ಸಾಕಷ್ಟು ಆರೋಪಗಳನ್ನ ಬಿಜೆಪಿ ಪಕ್ಷ ಕಾಂಗ್ರೆಸ್ ಆಡಳಿತ ಪಕ್ಷದ ಮೇಲೆ ಮಾಡ್ತಾ ಇದೆ. ಹಾಗಾಗಿ ಇದಕ್ಕೆ ಒಂದಷ್ಟು ಧ್ವನಿಯನ್ನ ಗೂಡಿಸ್ತಾ ಹೋದ್ರೆ ಎರಡೂ ಪಕ್ಷಗಳ ಮಧ್ಯೆ ಒಂದಷ್ಟು ವಾಗ್ಬುದ್ಧಿ ಆಗಬಹುದು ಮತ್ತು ಯಾವುದೇ ಕೂಡ ಸರಿಯಾದ ಚರ್ಚೆ ಆಗಲಿಕ್ಕಿಲ್ಲ ಅನ್ನುವಂತ ಒಂದಷ್ಟು ಅನುಮಾನಗಳು ಕಾಡ್ತಾ ಇದಾವೆ. ಯಾಕಂದ್ರೆ ವಾಲ್ಮೀಕಿ ನಿಗಮದ ಹಗರಣ ಇರ್ಬೋದು, ಮೂಡ ಹಗರಣ ಇರ್ಬೋದು, SC TSP ಹಣ ಅವನ್ನ ದುರ್ಬಳಕೆ ಮಾಡಲಾಗಿದೆ, ಬೇರೆ ಕಡೆ ವರ್ಗಾವಣೆ ಮಾಡಿದ್ದಾರೆ ಅನ್ನುವಂತ ಒಂದಷ್ಟು ಗಂಭೀರ ಆರೋಪ. ಇನ್ನು ಉಳಿದಂತೆ ಬೆಲೆ ಏರಿಕೆ ಮಾಡಲಾಗಿದೆ ಅನ್ನುವಂತ ಒಂದಷ್ಟು ಗಂಭೀರ ಆರೋಪಗಳನ್ನು ಹೊತ್ತು ಬಿಜೆಪಿ ಈಗಾಗಲೇ ತಯಾರಿಯನ್ನ ಆರಂಭಿಸಿದೆ. ನಾಳೆ ಅದನ್ನ ಸದನದಲ್ಲಿ ಒಂದೊಂದಾಗಿ ಹಗರಣಗಳ ಬಗ್ಗೆ ಪ್ರಸ್ತಾಪ ಮಾಡೋಕೆ ಸರ್ಕಾರದ ಮೇಲೆ ಮುಗಿ ಬೀಳೋಕೆ ಈಗಾಗಲೇ ಬಿಜೆಪಿ ತಯಾರಿಯನ್ನ ನಡೆಸ್ತಾ ಇದೆ. ಆದ್ರೆ ಈ ಹಗರಣದ ವಿಚಾರವಾಗಿ ಕಾಂಗ್ರೆಸ್ ಬಿಜೆಪಿಗೆ ಒಂದಷ್ಟು ಟಕ್ಕರ್ ಕೊಡುವಂತ ಕೆಲಸವನ್ನ ಮಾಡಬಹುದು. ಈ ಸಂದರ್ಭದಲ್ಲಿ ಸಾಕಷ್ಟು ಅಂದ್ರೆ ಶಿವಮೊಗ್ಗ ನಿಗಮದಲ್ಲಿ ಏನು ಮೂಡ ಆಗುತ್ತ ರೀತಿಯಲ್ಲಿ ಒಂದು ಹಗರಣ ಆಗಿದೆ ಅನ್ನುವಂತ ಆರೋಪವನ್ನ ಪ್ರತ್ಯಸ್ತ್ರ
ಗಂಭೀರವಾಗಿ ಬಿಡೋಕೆ ಕಾಂಗ್ರೆಸ್ ಕೂಡ ತಯಾರಿನ ಮಾಡಿಕೊಂಡಿದೆ. ಇನ್ನು ಉಳಿದಂತೆ ದೇವರಾಜ್ ಅರಸು ಟ್ರಕ್ ಟರ್ಮಿನಲ್ ನಿಗಮದಲ್ಲಿ 200 ಕೋಟಿಯಷ್ಟು ಹಗರಣ ಆಗಿದೆ ಅನ್ನುವಂಥದ್ದು ಅದು ಗಂಭೀರವಾದಂತಹ ಆರೋಪವನ್ನ ಈಗಾಗಲೇ ಕಾಂಗ್ರೆಸ್ ಪಕ್ಷ ಮಾಡ್ತಾ ಇದೆ. ಹೀಗಾಗಿ ಎರಡೂ ಪಕ್ಷಗಳು ವಾಗ್ಯುದ್ಧನ ಬಸವರಾಜ್, ನಾವು ಗಮನಿಸಿದ್ವಿ ನೋಡಿ, ನಮ್ಮಲ್ಲೇ ಸುದ್ದಿ ಕೂಡ ಪ್ರಸಾರ ಆಯ್ತು. ಬಿಜೆಪಿಯ ಹೈಕಮಾಂಡ್ ನಾಯಕರು ರಾಜ್ಯ ಬಿಜೆಪಿ ಪಾಳೆಯ ಸರ್ಕಾರವನ್ನ ಕಟ್ಟಾಕ್ತಾ ಇಲ್ಲ, ಪ್ರತಿಭಟನೆಗಳು ಕಾವೇರ್ತಾ ಇಲ್ಲ ಅಂತ ಹೇಳಿ ಖಡಕ್ ಸೂಚನೆಯನ್ನ ಕೂಡ ಕೊಟ್ಟಿರುವ ಬೆನ್ನಲ್ಲೇ ನಡೀತಾ ಇರುವ ಕಲಾಪದಲ್ಲಿ ಬಿಜೆಪಿ ಎಷ್ಟು ಗಂಭೀರವಾಗಿ ಪಾರ್ಟಿಸಿಪೇಟ್ ಮಾಡಿ ಸರ್ಕಾರದ ವಿರುದ್ಧ ಯಾವ ಮಟ್ಟಿಗೆ ಧ್ವನಿಯನ್ನ ಎಬ್ಬಿಸುತ್ತೆ ಅನ್ನೋದು ಕೂಡ ಸದ್ಯ ಕುತೂಹಲ, ಅದರಲ್ಲೂ ಹೈಕಮಾಂಡ್ನ ವಾರ್ನಿಂಗ್ನ ನಂತರದಲ್ಲಿ. ಖಂಡಿತ ಸ್ಮಿತಾ, ಯಾಕಂದ್ರೆ ನೀವು ಗಮನಿಸಬಹುದು, ಯಡಿಯೂರಪ್ಪನಂತ ಹಿರಿಯರು ಸದನದಲ್ಲಿ ಇರ್ಲಿಕ್ಕಿಲ್ಲ, ಮತ್ತೆ ಬೊಮ್ಮಾಯಿ ಅವರು ಕೂಡ ಸದನದಲ್ಲಿ ಇರ್ಲಿಕ್ಕಿಲ್ಲ. ಅವರನ್ನ ಹೊರತುಪಡಿಸಿ ಈ ಬಾರಿ ಸದನವನ್ನ ಯಾವ ರೀತಿಯಾಗಿ ಬಿಜೆಪಿ ತೆಗೆದುಕೊಂಡು ಹೋಗುತ್ತೆ ಮತ್ತು ಎಷ್ಟು ಗಂಭೀರವಾಗಿ ಚರ್ಚೆಯನ್ನ ಅಧಿವೇಶನದಲ್ಲಿ ಮಾಡುತ್ತೆ, ಅದಕ್ಕೆ ಪರಿಹಾರವನ್ನು ಕೂಡ ಸದನದಲ್ಲೇ ಕೊಡಿಸುತ್ತೆ ಮತ್ತು ಆಡಳಿತ ಪಕ್ಷವನ್ನು ಇಕ್ಕಟ್ಟಿಗೆ ಸಿಲುಕಿಸುತ್ತೆ ಅನ್ನೋದು ಬಹಳ ಪ್ರಮುಖ ಆಗುತ್ತೆ. ಅದರ ಜೊತೆಗೂ ಅಧಿವೇಶನದ ಹೊರತಾಗಿಯೂ ಕೂಡ ಹೊರಗಡೆ ಗಂಭೀರವಾದಂತಹ ಪ್ರತಿಭಟನೆಯನ್ನ ಆ ವಿರೋಧ ಪಕ್ಷವಾಗಿ ಬಿಜೆಪಿ ಮಾಡಬೇಕಾಗಿತ್ತು. ಅಷ್ಟು ಗಂಭೀರವಾಗಿ ಎರಡು ದೊಡ್ಡ ಹಗರಣಗಳು ನಡೆದಿವೆ. ಚಿಕ್ಕ ಹಗರಣ ನಡೆದಾಗ ಧ್ವನಿಯನ್ನ ಹೊರಡಿಸತಕ್ಕಂಥ ನಾಯಕರು ಇಷ್ಟೊಂದು ದೊಡ್ಡ ಹಗರಣ ನಡೆದಾಗ ಕೂಡ ಒಂದಷ್ಟು ಮೀಡಿಯಾಗೆ ಬೈಟ್ಗಳನ್ನ ಕೊಡ್ತಾ ಇದ್ದಾರೆ ಹೊರತಾಗಿ ಸರ್ಕಾರವನ್ನ ಇಕ್ಕಟ್ಟಿಗೆ ಸಿಲುಕಿಸುವಂತ ಕೆಲಸ ಹೊರಗಡೆ ಆಗ್ತಿಲ್ಲ ಅನ್ನುವಂಥದ್ದು. ಇದನ್ನ ಸದ್ಯದಲ್ಲಿ ಅದರ ನಡುವೆ ಕಡೆಗೆ ಅಧಿವೇಶನ ನಡೀತಾ ಇರೋದ್ರಿಂದ ಇಲ್ಲಿ ಎಷ್ಟರ ಮಟ್ಟಿಗೆ ಪಾಯಿಂಟ್ ಟು ಪಾಯಿಂಟ್ ಮಾತಾಡಿ ಸರ್ಕಾರವನ್ನ ಇಕ್ಕಟ್ಟಿಗೆ ಸಿಲುಕಿಸ್ತಾರೆ ಅನ್ನೋದನ್ನ ಕಾದ್ ನೋಡಬೇಕಾಗುತ್ತೆ ಮತ್ತು ಸರ್ಕಾರ ಕೂಡ ಇದಕ್ಕೆ ಯಾವ ಉತ್ತರವನ್ನು ಕೊಡುತ್ತೆ ಅನ್ನೋದನ್ನು ಕೂಡ ಕಾದ್ ನೋಡಬೇಕಾಗುತ್ತೆ. ಸ್ಮಿತಾ, ರೈಟ್, ಧನ್ಯವಾದ ಬಸವರಾಜ್ ಮಾಹಿತಿಗಾಗಿ. ಧ್ರುವ, ಕಡೆದಾಗಿ ದದ್ದಲ್ ಅವರು ಕಾಣಿಸ್ಕೊಂಡಿದ್ದು ಆಪ್ತನ ಕಾರ್ನಲ್ಲಿ. ಎಲ್ಲಿಗೆ ಹೋಗಿದ್ದಾರೆ ಏನು ಅನ್ನೋದ್ರ ಬಗ್ಗೆ ಮಾಹಿತಿ ಇದೆಯಾ? ಈಗ ನಾಳೆ ವಿಚಾರಣೆಗೆ ಹಾಜರಾಗಲೇಬೇಕಾದ ಅನಿವಾರ್ಯತೆ ಎಷ್ಟಿದೆ ದದ್ದಲ್ ಅವರಿಗೆ? ಸ್ಮಿತಾ, ಮುಖ್ಯವಾಗಿ ಶಾಸಕ ಬಸನಗೌಡ ದದ್ದಲ್ ಏನಿದ್ದಾರೆ, ವಾಲ್ಮೀಕಿ ನಿಗಮದ ಹಗರಣದಲ್ಲಿ ಇವರ ಹೆಸರು ಕೂಡ ಈಗ ಸದ್ಯ ಮುನ್ನೆಲೆಗೆ ಬಂದಿರುವಂತದ್ದು. ಪ್ರಮುಖ ಕಾರಣ ಇವರು ವಾಲ್ಮೀಕಿ ನಿಗಮದ ಅಧ್ಯಕ್ಷರಾಗಿದ್ರು. ಆದ್ರೆ ಇಡಿ ಅವರು ದಾಳಿಯನ್ನ ನಡೆಸಿದಂತ ಸಂದರ್ಭದಲ್ಲಿ ದದ್ದಲ್ ಅವರ ಯಲಹಂಕದ ನಿವಾಸ ಇರ್ಬೋದು, ಹಾಗೆ ಇವರು ಶಾಸಕರ ಭವನದ ಅವರ ಕಚೇರಿ ಇರ್ಬೋದು, ಹಾಗೆ ಅವರು ರಾಯಚೂರಿನಲ್ಲಿರುವಂತಹ ನಿವಾಸ ಇರ್ಬೋದು, ಹೀಗೆ ಹಲವು ಕಡೆ ದಾಳಿಯನ್ನ ನಡೆಸಿದಂತಹ ಸಂದರ್ಭದಲ್ಲಿ ದದ್ದಲ್ ಅವರ ನಿವಾಸದಲ್ಲಿ ಮಹತ್ವದ ದಾಖಲೆಗಳು ಲಭ್ಯವಾಗಿದ್ದಾವೆ. ಈ ವಾಲ್ಮೀಕಿ ನಿಗಮದ ಹಗರಣ ನಡೀತು ಅಂತ ಹೇಳಲಾಗುತ್ತಲ್ಲ, ಮಾರ್ಚ್ 3ನೇ ತಾರೀಕಿಂದ ಮೇ 21ನೇ ತಾರೀಕಿನವರೆಗೆ ಅವಧಿಯಲ್ಲಿ ದದ್ದಲ್ ಅವರು ಕೆಲವೊಂದಿಷ್ಟು ವ್ಯವಹಾರವನ್ನ ನಡೆಸಿರೋ ದಾಖಲಾತಿಗಳು ಸಿಕ್ಕಿದಾವೆ. ಮುಖ್ಯವಾಗಿ ದದ್ದಲ್ ಅವರ ಪುತ್ರ ತ್ರಿಶೂಲ್ ಏನಿದ್ದಾರೆ, ಅವರ ಹೆಸರಲ್ಲಿ 4 ಎಕರೆ 31 ಗುಂಟೆ ಆಸ್ತಿಯನ್ನ ಖರೀದಿ ಮಾಡಿದ್ದಾರೆ. ಹಾಗೆ ಅವರ ಸಂಬಂಧಿಕ ಕಾರ್ತಿಕ್ ಒಬ್ರು ಆಸ್ತಿಯನ್ನ 3 ಎಕರೆ ಆಸ್ತಿಯನ್ನ ಖರೀದಿ ಮಾಡಿದ್ದಾರೆ. ಅಲ್ಲದೆ ಈ ಸಂದರ್ಭದಲ್ಲಿ 3 ಕೋಟಿ ಕ್ಯಾಶ್ ವ್ಯವಹಾರ ಕೂಡ ಆಗಿರುವಂತದ್ದು. ಈ ಎಲ್ಲ ವಿಚಾರವನ್ನ ಮನಗಂಡಂತ ಇಡಿ ಮೊನ್ನೆ 48 ಗಂಟೆಗಳ ಕಾಲ ನಿರಂತರವಾಗಿ ಶೋಧವನ್ನ ನಡೆಸಿದ್ರು. ಆ ಶೋಧ ಆದ ನಂತರ ದದ್ದಲ್ ಅವರಿಗೆ ಮಾರನೇ ದಿನ ನೀವು ವಿಚಾರಣೆಗೆ ಹಾಜರಾಗಿ ಅಂತ ಹೇಳಿ ಹೋಗಿದ್ರು. ನೋಟಿಸ್ ಅನ್ನ ಕೂಡ ಸರ್ವ್ ಮಾಡಿದ್ರು. ಆದ್ರೆ ದದ್ದಲ್ ಅವರು ಮಾರನೇ ದಿನ ನೋಡಿದ್ರೆ ಅಲ್ಲಿ ಇರ್ಲಿಲ್ಲ. ಯಲಹಂಕದ ನಿವಾಸಕ್ಕೆ ಬರ್ತಾರೆ, ಎಲ್ಲಿ ಇರಲಿಲ್ಲ. ಅದಾದ ನಂತರ ಶಾಸಕರ ಭವನದ ಕಚೇರಿಗೆ ಹೋಗ್ತಾರೆ, ಅಲ್ಲೂ ಕೂಡ ಇರಲಿಲ್ಲ. ನೋಡಿದ್ರೆ ದದ್ದಲ್ ಅವರು SIT ಕಚೇರಿ ಮುಂದೆ ಹಾಜರಾಗಿ ಅಲ್ಲಿ ವಿಚಾರಣೆಯನ್ನ ಕೂಡ ಎದುರಿಸ್ತಾರೆ. ವಿಚಾರಣೆಯಿಂದ ಹೊರಬಂದ ನಂತರ ಅವ್ರನ್ನ ಇಡಿ ಅವರು ಬಂಧಿಸ್ತಾರೆ ಅಂತ ಹೇಳಿದ್ರು. ಆದ್ರೆ ಅಲ್ಲೂ ಕೂಡ ಅವರನ್ನ ಕಣ್ತಪ್ಪಿಸಿ ದದ್ದಲ್ ಅವರು ನಾಪತ್ತೆಯಾಗಿದ್ದಾರೆ. ಆದ್ರೆ ಇವತ್ತು ಸದ್ಯ ದದ್ದಲ್ ಅವರು ಕಾರ್ನಲ್ಲಿ ಹೋಗ್ತಾ ಇರುವಂತಹ ಒಂದು ದೃಶ್ಯ ಪತ್ತೆಯಾಗಿದೆ. ಮುಖ್ಯವಾಗಿ ಅವರ ಆಪ್ತರ ಜೊತೆ ಅವರ ಮಂತ್ರಾಲಯ ಮಾರ್ಗವಾಗಿ ತೆರಳ್ತಾ ಇದ್ದಾರೆ. ವಿಚಾರಣೆಗೆ ಈಗಲೂ ಕೂಡ ನನಗೆ ಗೊತ್ತಿಲ್ಲ, ನಾನೇನು ಮಾಡಿಲ್ಲ, ಆ ಹಂತದಲ್ಲೇ ಇದೆಯಾ ಹೇಗೆ ಅಂತ? ಸ್ಮಿತಾ, ನಾಗೇಂದ್ರ ಅವರನ್ನ ಈಗ ಇಡಿ ಅಧಿಕಾರಿಗಳು ತೀವ್ರವಾಗಿ ವಿಚಾರಣೆಯನ್ನ ಕೂಡ ನಡೆಸ್ತಾ ಇದ್ದಾರೆ. ನಾಗೇಂದ್ರ ಅವರು ಮುಖ್ಯವಾಗಿ ಹೇಳ್ತಾ ಇರುವಂತದ್ದು ಎಲ್ಲ ಈಗ ನಿಗಮದ ಅಧ್ಯಕ್ಷ ಸಿಬ್ಬಂದಿಗಳನ್ನೆಲ್ಲ ಯಾರನ್ನೆಲ್ಲ ಅರೆಸ್ಟ್ ಮಾಡಿದ್ದಾರೆ ಅವ್ರನ್ನೆಲ್ಲರನ್ನು ಕೂಡ ವಿಚಾರಣೆ ನಡೆಸಿದಾಗ ಎಲ್ಲ ನೇರವಾಗಿ ನಾಗೇಂದ್ರ ಅವರ ಮೇಲೆ ಈ ಪ್ರಕರಣ ಬರ್ತಾ ಇದೆ. ಆದ್ರೆ ನಾಗೇಂದ್ರ ಅವರು ತಮ್ಮ ದಿನಚರಿಯಂತೆಯೇ ನನಗೇನು ಗೊತ್ತಿಲ್ಲ ಸರ್, ನಾನೇನು ಮಾಡಿಲ್ಲ, ನನಗೆ ಗೊತ್ತಿಲ್ಲ ಯಾವ ಪ್ರಕರಣದ ಅಂದ್ರೆ ಅಧಿಕಾರಿಗಳು ಮಾಡಿದ್ದಾರೆ, ನನಗೆ ಈ ಹಗರಣದಲ್ಲಿ ಈ ಪ್ರಕರಣದಲ್ಲಿ ನನ್ನ ಪಾತ್ರವಿಲ್ಲ ಎನ್ನುವಂಥದ್ದನ್ನೇ ಪದೇ ಹೇಳ್ತಾ ಇರುವಂತದ್ದು. ಯಾರ್ಯಾರ ಪಾತ್ರ ಎಷ್ಟೆಷ್ಟರ ಮಟ್ಟಿಗೆ ಇದೆ, ಯಾವ್ಯಾವ ರೀತಿ ಉರುಳಾಗಿ ಇನ್ನು ಮುಂದೆ ಕೂಡ ಸುತ್ತಕೊಳ್ತಾ ಹೋಗುತ್ತೆ ವಾಲ್ಮೀಕಿ ನಿಗಮದ ಹಣ ಕದ್ದ ಆರೋಪದ್ದು. ಧನ್ಯವಾದ ಧ್ರುವ ಮಾಹಿತಿಗಾಗಿ.